ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಂದು ಇದು ಡಾರ್ಕ್ ಸ್ಪಾಟ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಸೊ ನನಗೆ ತುಂಬ ಅಂದರೆ ತುಂಬ ಪಿಂಪಲ್ ಮಾರ್ಕ್ಸ್ಗಳಿತ್ತು. ಸೊ ಈ ರೈಟ್ ಸೈಡಲ್ಲಿ ಫುಲ್ ಅಂದರೆ ಮುಖ ತುಂಬ ಅದೇ ನನಗೆ ಪಿಂಪಲ್ ತುಂಬ ಎದ್ದು ಕಾಣಿಸ್ತಾ ಇತ್ತು. ಸೊ ನಾನು ಅದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಿಕೊಂಡೆ ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ನಾನು ಆವಾಗಲೇ ಶೇರ್. ನಮಗೆ ಇಲ್ಲಿ ಬೇಕಾಗಿರುವಂಥ ಪದಾರ್ಥ ಕೇವಲ 3 ಪದಾರ್ಥಗಳು ಮಾತ್ರ ಫ್ರೆಂಡ್ಸ್. ಸೊ ನಾನು ಇಲ್ಲಿ ಬೌಲ್ ತೊಗೊಂಡಿದ್ದೀನಿ, ಇಲ್ಲಿ ನೋಡಿ ಈ ಪೌಡರ್. ಸೊ ಇದು ಬಂದು ಇದು ತೂರ್ ದಾಲ್ ಅಂತ ಹೇಳ್ತಾರಲ್ಲ, ಸೊ ಕೆಂಪು ಬೇಳೆ ಅಂತ ಹೇಳ್ತಾರೆ, ಮಸೂರ್ ದಾಲ್ ಅಂತ ಕೂಡ ಹೇಳ್ತಾರೆ. ಸೊ ಇದನ್ನು ಮಿಲ್ ಮಾಡಿಸಿದ್ರೆ 1 ವರ್ಷದ ಗಟ್ಟಲೆ ಇದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನಾನು ಪಿಗ್ಮೆಂಟೇಷನ್ ಆದಮೇಲೆ ಸೊ ಸೋಪ್ನ ಬಿಟ್ಟೆ, ಕಂಪ್ಲೀಟಾಗಿ ಸೋಪ್ ಬಿಟ್ಟು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದನ್ನು ಇನ್ಸ್ಟೆಡ್ ಆಫ್ ಸೋಪ್ ಕೂಡ ನಾವು ಈಗ ಬಳಸ್ಕೋಬೋದು, ಯೂಸ್ ಮಾಡ್ಕೋಬೋದು ಫೇಸ್ ವಾಶ್ ಥರ. ಸೊ ಹಾಗೆಯೇ ಇದನ್ನು ಫೇಸ್ ಪ್ಯಾಕು ಕೂಡ ಬಳಸ್ಕೋಬೋದು ನಾವು. ಸೊ ಫೇಸ್ ವಾಶ್ ಅಂದರೆ ಮಾಮೂಲಿ ಫೇಸ್ ವಾಶ್ ಮಾಡಿಬಿಡ್ತೀವಿ. ನನಗೆ ಎಷ್ಟು ಮಾರ್ಕ್ಸ್ ಇತ್ತು ಅಂತ ಹೇಳಿದ್ರೆ, ಸೊ ಮುಖ ತುಂಬ ಬರೀ ಮಾರ್ಕ್ಗಳೇ ಕಾಣ್ತಾ ಇತ್ತು ಫ್ರೆಂಡ್ಸ್. ಸೊ ನಾನಿವಾಗ ಬನ್ನಿ ಹೇಗೆ ನಾನು ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಸೊ ಇದು ಬಂದು ಮೇನ್ ಇಂಗ್ರೀಡಿಯೆಂಟು, ಸೊ ಫೇಸ್ ವಾಶ್ಗೆಲ್ಲ ಯೂಸ್ ಮಾಡುವಂಥದ್ದು. ನೀವೆಲ್ಲ ಯಾರಾದ್ರೂ ಇದನ್ನು ಫೇಸ್ ವಾಶಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ ಮಾಡಿ. ನಾನಿಲ್ಲಿ 1 ಸ್ಪೂನ್ ಆವಾಗಲೇ ತೋರಿಸಿದಂಥ ಮಸೂರ್ ದಾಲ್ ಅಂತ ಏನು ಹೇಳಿದೆ, ಕೆಂಪು ಬೇಳೆ, ಅದು ಮತ್ತು 1 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಂದರೆ ನಮ್ಮ ಫೇಸಿಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿನ ನೋಡಿಕೊಂಡು ಅಕ್ಕಿ ಹಿಟ್ಟು ನೋಡಿ. ಸೊ 1/4 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಹಾಗೆ 1/4 ಸ್ಪೂನಷ್ಟು ಈ ಮಸೂರ್ ದಾಲ್ದು ಪೌಡರ್ನ ತೊಗೊಂಡಿದ್ದೀನಿ. ನನ್ನ ಮುಖನ ನೀವು ನೋಡ್ಬೋದು ನೋಡಿ, ಮಾರ್ಕ್ಗಳೆಲ್ಲ ಆದಷ್ಟು ನಾನು ತುಂಬ ಅಂದರೆ ತುಂಬ ಮಾರ್ಕ್ಗಳಿತ್ತು. ಸೊ ಎಲ್ಲ ರೆಡ್ಯೂಸು, ಸೊ ಆಲ್ಮೋಸ್ಟ್ ಒಂದು 85% ರೆಡ್ಯೂಸ್ ಆಗಿದೆ ಸೊ ಈ ಪ್ಯಾಕ್ನ ಯೂಸ್ ಮಾಡಿದ್ರಿಂದ. ಸೊ ನಾನಿಲ್ಲಿ ಮಸೂರ್ ದಾಲ್ ಮತ್ತು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಸೊ ಇದನ್ನು ನಾವಿವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇದು ಸ್ಕ್ರಬ್ಬಿಂಗ್ ಅಲ್ಲ, ಇಲ್ಲಿ ಅಕ್ಕಿ ಹಿಟ್ಟು ಸ್ಕ್ರಬ್ಬಿಂಗಿಗಾಗುತ್ತೆ. ಸೊ ಮಸೂರ್ ದಾಲ್ ಬಂದು ಇದು ಫೇಸ್ ಪ್ಯಾಕಿಗಾಗುತ್ತೆ. ಸೊ ಇದು ಸ್ಕ್ರಬ್ಬಿಂಗ್, ತೀರಾ ಸ್ಕ್ರಬ್ಬಿಂಗ್ ಕೂಡ ಮಾಡಬಾರ್ದು, ಜಸ್ಟ್ ಇದು ಫೇಸ್ ಪ್ಯಾಕ್ ಅಷ್ಟೇ. ಸೊ ಹಾಗಾಗಿ ಇದೆರಡು ಮಿಕ್ಸಲ್ಲಿ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ವಾರಕ್ಕೆ 1 ಸಲ ಮಾಡೋದು ಕೂಡ ನಿಮ್ಮದು ಡೆಡ್ ಸ್ಕಿನ್ ಎಲ್ಲ ತೆಗೆದಾಕುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಫ್ರೆಂಡ್ಸ್, ನೀವು ಕರ್ಡ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ರಾ ಮಿಲ್ಕ್ ಆದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಇದೊಂದು ಕನ್ಸಿಸ್ಟೆನ್ಸಿಗೆ ನೀವು ಕರ್ಡ್ ಅಥವಾ ರಾ ಮಿಲ್ಕ್ನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ನೋಡಿ, ಸೊ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕರ್ಡ್ ಹಾಲಿಲ್ಲ ಅಂದರೆ ನೀವು ಮೊಸರು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಫೇಸ್ಗೆ ಹಚ್ಚಲಿಕ್ಕೆ ಯಾವ ಹದ ಬೇಕು ಅದಕ್ಕೆ ನೋಡಿ. ಸೊ ನೋಡಿ, ಇಷ್ಟು ಸಾಕು ಅನಿಸುತ್ತೆ ಫೇಸ್ ಪ್ಯಾಕ್ಗೆ, ತುಂಬ ತೆಳು ಆದರೂ ಕೂಡ ಸೊ ಮುಖದಲ್ಲಿ ಅದು ನಿಲ್ಲೋದಿಲ್ಲ. ಸೊ ಈ ಫೇಸ್ ಪ್ಯಾಕ್ನ ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ, ನಿಮ್ಮ ಮುಂದೆನೇ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಲೈವ್ ಆಗಿ. ಸೊ ನಾನು ಇವಾಗ ನಿಮ್ಗೆ ರಿಸಲ್ಟ್ ತೋರಿಸೋದಕ್ಕೋಸ್ಕರ ನೋಡಿ, ಫುಲ್ ಫೇಸ್ ಪೂರ್ತಿ ನಾನು ಇವಾಗ ನನಗೆ ಎಲ್ಲೆಲ್ಲಿ ಮಾರ್ಕ್ ಇದೆ ಅಲ್ಲಿ ಮಾತ್ರ ಹಚ್ಚಬೇಕು ಅಂತ ಏನಿಲ್ಲ. ಸೊ ಇದು ಡೆಡ್ ಸ್ಕಿನ್ನು ಮತ್ತು ಟ್ಯಾನ್ ಆಗಿರೋದೆಲ್ಲ ತೆಗಿಯುತ್ತಲ್ವ. ಸೊ ಹಾಗಾಗಿ ನಾನು ಎಂಟೈರ್ ಫೇಸ್ ಹಚ್ಚಿದ್ರು ಕೂಡ ಏನು ತೊಂದರೆ ಇಲ್ಲ. ನಾನಿಲ್ಲಿ ನೀವು ನೋಡಿದಾಗೆ ಹಾಲನ್ನ ಮಿಕ್ಸ್ ಮಾಡಿಕೊಂಡೆ. ಸೊ ನೀವು ಮೊಸರು ಕೂಡ ಮಿಕ್ಸ್ ಮಾಡ್ಬೋದು ಇದರಿಂದ. ಸೊ ನಿಮಗೆ ಏನಂದರೆ ಈ ರೀತಿಯಾಗಿ ವಾರದಲ್ಲಿ 1 ಸಲನಾದರೂ ಇದು ಮಾಡಿದ್ರೆ ನಮಗೆ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ, ನಮಗೆ ಬ್ಲಡ್ಡು ಫೇಸೆಲ್ಲ ತುಂಬ ಡೆಡ್ ಸ್ಕಿನ್ ಎಲ್ಲ ತೆಗೆದಾಕೋದ್ರಿಂದ ಸೊ ಫೇಸು ಕೂಡ ಈ ಥರ ಪಿಂಪಲ್ಗಳು ಈ ಥರ ಏನಾದರೂ ಆಗುವಂಥದ್ದನ್ನ ಅವಾಯ್ಡ್ ಮಾಡುತ್ತೆ. ನಾವು ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ ಅಥವಾ ಏನೇ ಆದರೂ ಸರಿ, ಫೇಸ್ ಪ್ಯಾಕ್ ಹಾಕೋಬೋದು, ಸ್ಕ್ರಬ್ಬಿಂಗ್ ಇರ್ಬೋದು, ಏನಾದ್ರೂ ನಾವು ಒಂದು ಹೋಮ್ ರೆಮಿಡಿನ ಮಾಡೋಕ್ಕೆ ಹೋಗೋಕ್ಕೆ ಮುಂಚೆ ನಾವು ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು ನೀಟಾಗಿ. ಸೊ ಅದು ಡಸ್ಟ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ನಾವು ಡೈರೆಕ್ಟಾಗಿ ಯಾವುದೇ ಪ್ಯಾಕ್ಗಳನ್ನ ಯೂಸ್ ಮಾಡಬಾರ್ದು. ಸೊ ನೋಡಿ, ನಾನಿವಾಗ ಇದನ್ನು ಹಚ್ತಾ ಇದ್ದೀನಿ. ಇದನ್ನು ಕುತ್ತಿಗೆ ಕೂಡ ನೀವು ಹಚ್ಕೋಬೋದು. ಇದನ್ನು ಕುತ್ತಿಗೆ ಕೂಡ ಹಚ್ಕೊಂಡ್ರೆ ಅದು ಕೂಡ ಟ್ಯಾನ್ ಆಗಿರೋದೋಗುತ್ತೆ. ಕೈ ಕಾಲು ಕೂಡ ನೀವು ಹಚ್ಬೋದು. ಸೊ ನಾನಿಲ್ಲಿ ಮುಖಕ್ಕೆ ಹಚ್ಬಿಟ್ಟು ತೋರಿಸ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೊರ್ಗಡೆ ಎಲ್ಲ ಮಾಡಿಸ್ಲಿಕ್ಕೆ ಆಗಲ್ಲ ಅಂದರೆ ನಿಮಗೆ ಮನೆಯಲ್ಲೇ ಸ್ವಲ್ಪ ಒಂದಿಷ್ಟು ಇದ್ದರೆ ಮಾಡಿಬಿಟ್ಟು ಇಟ್ಕೊಳ್ಳಿ ಜಾರಲ್ಲಿ. ತುಂಬ ಸಣ್ಣಗೆ ಮಾಡ್ಕೊಬೇಕು. ಸೊ ಇದನ್ನು ನಾನು ಇವಾಗ ಹಚ್ಚಿದ್ದೀನಿ.
ಸೊ ಲೈಟಾಗಿ ಒಂದು ಈ ಥರ ಮಸಾಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಸ್ಟ್ರಾಂಗಾಗಿ ಕೊಡೋಕ್ಕಾಗಲ್ಲ, ಯಾಕೆಂದರೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿದ್ದೀನಿ. ಸೊ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿರೋದ್ರಿಂದ ಅದು ಸ್ಕ್ರಬ್ ಆಗಿಬಿಡುತ್ತೆ. ಸ್ಕ್ರಬ್ಬು ನಾವು ತುಂಬ ಹ್ಯಾಶಾಗಿ ಮಾಡಬಾರ್ದಲ್ವಾ. ನೋಡಿ, ಇದನ್ನು ನಾನು ಒಂದು 10 ನಿಮಿಷ ಲೈಟಾಗಿ ಈ ಥರ ಸ್ಕ್ರಬ್ಬಿಂಗ್ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿ, ಮತ್ತು ಇದು ನನಗೆ ಫುಲ್ಲು ಡ್ರೈ ಆಗೋವರೆಗೂ ಬಿಡ್ತೀನಿ. ಡ್ರೈ ಆಗೋವರೆಗೂ ಬಿಟ್ಟು ಫೇಸ್ ವಾಶ್ ಮಾಡ್ತೀನಿ. ಸೊ ನಿಮಗೆ ರಿಸಲ್ಟು ಕಣ್ಮುಂದೆನೇ ಕಾಣುತ್ತೆ. ಈ ರೀತಿಯಾಗಿ ಸಾಫ್ಟಾಗಿ ಎರಡೂ ಕೈನ ಬಳಸಿ ನೀವು ಮಾಡ್ಕೋಬೋದು. ಮನೆಯಲ್ಲಿ ಮಾಡುವಾಗ ನಾನು ಇದು ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಸೊ ಒಂದೇ ಕೈಯಲ್ಲಿ ಮಾಡ್ತಾ ಇರೋದು. ಇದೆಲ್ಲ ಆದಮೇಲೆ ಮಸಾಜ್ ಮತ್ತು ಸ್ಕ್ರಬ್ಬಿಂಗ್ ಎಲ್ಲ ಆದಮೇಲೆ ಪ್ಯಾಕ್ ಹಾಕ್ಬಿಟ್ಟು ಬಿಟ್ಬಿಡಿ. ಸೊ ಇದು ಏನಿದೆ ಅಲ್ಲ ಮಿಕ್ಕಿದ್ದು, ಸೊ ಇದನ್ನು ಪ್ಯಾಕ್ ಹಾಕ್ಬಿಟ್ಟು ಬಿಟ್ಬಿಡಿ. ಒಂದು 10 ನಿಮಿಷ ಅದು ಮಸಾಜ್ ಆದಮೇಲೆ ಸೊ ಇದನ್ನು ಫುಲ್ ಮಿಕ್ಕಿದೆಲ್ಲ ಪ್ಯಾಕ್ ಹಾಕ್ಬಿಡೋಣ. ಇದು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ವಾಷಿಂಗಿಗೆಲ್ಲ ಸೊ ಇನ್ಸ್ಟೆಂಟಾಗಿ ನೀವೆಲ್ಲನ ಹೋಗ್ತಿದ್ದೀರಾ ಅಂದರೆ, ಇನ್ಸ್ಟೆಂಟ್ ಗ್ಲೋ ಬೇಕು ಅಂದರೆ, ಹಾಗೆ ನಿಮಗೆ ಪಿಂಪಲ್ ಮಾರ್ಕ್ಸ್ ಎಲ್ಲ ಪರ್ಮನೆಂಟಾಗಿ ನಾವು ಹೋಗಬೇಕು ಅಂದರೆ ಈ ಕ್ರೀಮ್ಗಳೆಲ್ಲ ಅಡಿಕ್ಟ್ ಆಗಿಬಿಟ್ರೆ ಅದನ್ನು ಹಚ್ತಾನೆ ಇರಬೇಕಾಗುತ್ತೆ, ಮತ್ತು ಒಂದು ಹೋಗಿ ಇನ್ನೊಂದು ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಈ ರೀತಿಯಾಗಿ ನಾವು ಮನೇಲೇ ಸಿಗುವಂಥ ವಸ್ತುಗಳನ್ನ ಬಳಸಿ ಈ ಥರ ಪ್ಯಾಕ್ನ ಬಳಸ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಹೆಲ್ದಿಯಾಗಿರುತ್ತೆ. ಸ್ಕಿನ್ ಕೂಡ ನಾವು ಏನು ಜಾಸ್ತಿ ಹಾರ್ಮ್ ಮಾಡೋ ಥರ ಇರಲ್ಲ. ಸೊ ಇವಾಗ ಫುಲ್ ನಾನು ಹಚ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಮುಂಚೆ ನೀವು ಫೇಸ್ನ ನೋಡಿದ್ರಿ ಅಲ್ವಾ. ಸೊ ನಾನು ಇದು ಫೇಸ್ ವಾಶ್ ಆದಮೇಲೆ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಕಡಿಮೆ ಅಂದ್ರೂ 15 ನಿಮಿಷ ಫೇಸಲ್ಲಿ ಬಿಡಬೇಕಾಗುತ್ತೆ ಡ್ರೈ ಆಗಲಿಕ್ಕೆ. ಸೊ 15 ನಿಮಿಷ ಆದಮೇಲೆ ನನ್ನ ಫೇಸ್ ಹೇಗಾಗಿರುತ್ತೆ ಅಂತ ಬಂದು ನಿಮಗೆ ತೋರಿಸ್ತೀನಿ. 15 ಅಥವಾ 20 ನಿಮಿಷ ಆದ್ರೂ ಪರವಾಗಿಲ್ಲ. ಓಕೆ, ಆಲ್ಮೋಸ್ಟ್ 15 ಮಿನಿಟ್ಸ್ ಆಗಿದೆ. ಸೊ ನನಗೆ ಇಲ್ಲೆಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಹಚ್ಕೊಂಬಿಟ್ಟು ಫುಲ್ಲು ಡ್ರೈ ಆಗಿದೆ. ನಾನಿವಾಗ ಫೇಸ್ ವಾಶ್ನ ಮಾಡ್ಕೊಂಬಂದು ಸೊ ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಸೊ ಫೇಸು ಹೇಗೆ ಗ್ಲೋ ಬಂದಿರುತ್ತೆ ಅಂತ. ಸೊ ಗ್ರ್ಯಾಜುವಲಿ ಅದು ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಒನ್ ಟೈಮ್ ಯೂಸ್ ಮಾಡಿಬಿಟ್ರೆ ಅಂತಲ್ಲ. ಸೊ ನೀವು ಅಟ್ಲೀಸ್ಟ್ ನೀವು ಒಂದು 2 ಮಂತ್ಸ್ ಆದರೂ ಕಂಟಿನ್ಯೂಸ್ ಆಗಿ ವೀಕ್ಲಿ ಟ್ವೈಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ನೋಡಿ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ಫೇಸು. ಸೊ ನೋಡಿ, ನನಗೆ ಇಲ್ಲೆಲ್ಲ ಫುಲ್ಲು ಪಿಗ್ಮೆಂಟೇಷನ್ ಮಾರ್ಕ್ ಇತ್ತು. ಸೊ ಇಲ್ಲೆಲ್ಲ ಹೆವಿ ಪಿಂಪಲ್ ಮಾರ್ಕ್ಸ್ ಇತ್ತು ಕೂಡ, ಇನ್ನೂ ಒರೆಸ್ಕೊಂಡಿಲ್ಲ. ಸೊ ಹಾಗೆ ನಾನು ನಿಮ್ಗೆ ಲೈವಾಗಿ ತೋರಿಸ್ಬೋಣ ಅಂತ ಬಂದೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಸೊ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ಡಸ್ಟ್ ಎಲ್ಲ ರಿಮೂವ್ ಆಗಿರುತ್ತೆ. ಸೊ ನಾನು ಸೋಪ್ ಏನು ಯೂಸ್ ಮಾಡಿಲ್ಲ, ಜಸ್ಟ್ ನಾನು ಏನಿದು ಇವಾಗ ಹಾಕಿದೆ ಫೇಸ್ ಪ್ಯಾಕು ಜಸ್ಟ್ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದಿರೋ ಅಂಥದ್ದು. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫೇಸ್ ಎಲ್ಲ. ಸೊ ಇವಾಗ ಮಾಯ್ಶ್ಚರ್ ಮಾಡ್ಕೋಬೇಕಾಗುತ್ತೆ ತಪ್ಪದೆ. ಸೊ ನನಗೆ ತುಂಬ ಅಂದರೆ ತುಂಬ ಮಾರ್ಕ್ಸ್ಗಳಿತ್ತು. ಸೊ ನಾನು ಈ ರೀತಿಯಾಗಿ ಹೋಮ್ ರೆಮಿಡಿನ ಮಾಡಿ ಸ್ವಲ್ಪ ರೆಡ್ಯೂಸ್ ಮಾಡ್ಕೊತಾ ಇರೋದು. ಸೊ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಹೋಮ್ ರೆಮಿಡಿ, ಹೋಮ್ ಪ್ಯಾಕ್ನ ಹೇಗಿದ್ರೂ ಮನೆಯಲ್ಲೇ ಇರ್ತೀವಲ್ವ. ಸೊ ಇದ್ದಾಗ ಸೊ ನಿಮಗೆ ಸಮಯ ಸಿಕ್ಕಾಗೆಲ್ಲ ದಯವಿಟ್ಟು ಈ ರೀತಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಏನೇ ಇದ್ದರೂ ನಮ್ಮ ಹೆಣ್ಮಕ್ಳಿಗೆ ಫೇಸ್ ಮುಖ್ಯ ಅಲ್ಲ. ಸೊ ನಮಗೆ ಫೇಸ್ ಚೆನ್ನಾಗಿರಬೇಕು. ಸ್ವಲ್ಪನಾದರೂ ಅಲ್ಲಿ ಏನಾದರೂ ಒಂದು ಮಾರ್ಕ್ಗಳು ಬಂದುಬಿಡ್ತು ಅಂದರೆ ನಮಗೆ ನಾವು ಹೆಂಗೆ ಅಂದರೆ ಹೆಣ್ಮಕ್ಳು ಫೇಸಲ್ಲಿ ಏನಾದರೂ ಬಂದುಬಿಟ್ರೆ ಫುಲ್ಲು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್. ಎಲ್ಲರೂ ರೆಗ್ಯುಲರಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನಾನು ವೀಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.